ನಿಟ್ಟೆ ವಿಶ್ವವಿದ್ಯಾನಿಲಯದ 8ನೇ ವರ್ಷದ ಘಟಿಕೋತ್ಸವ ಸೆಪ್ಟೆಂಬರ್ 8 ಕೆಎಸ್ ಹೆಗ್ಡೆ ವೈದ್ಯಕೀಯ ಕಾಲೇಜ್ ನಿಟ್ಟೆ ಮೈದಾನಡು ಅಟ್ಟಣೆ ಮಲ್ದನಂದು ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಪಂತೆರ. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟ್ಟುಡು ಪಾತೆರ್ದು ನಿಟ್ಟೆ ವಿಶ್ವವಿದ್ಯಾನಿಲಯದ 8ನೇ ವರ್ಷದ ಘಟಿಕೋತ್ಸವ ಸೆಪ್ಟೆಂಬರ್ 8 ಬಯ್ಯ 4 ಗಂಟೆಗೆ ಕೆಎಸ್ ಹೆಗ್ಡೆ ವೈದ್ಯಕೀಯ ಕಾಲೇಜ್ದ ನಿಟ್ಟೆ ಮೈದಾನಡು ನಡಪರುಂಡು. ಜಪಾನ್ದ ಮಿಯಾಜಕಿ ವಿಶ್ವವಿದ್ಯಾನಿಲಯ ಗುರುಕಾರ್ಯರು ಡಾಕ್ಟರ್ ತೊಸಿಯೋಮು ಇಕೆನೋ ಘಟಿಕೋತ್ಸವ ಭಾಷಣ ಮಲ್ಪುವೆರ. ಕುಲಾಧಿಪತಿ ನಿಟ್ಟೆ ವಿನಯ್ ಹೆಗ್ಡೆ ಗುರುಕಾರ್ಮೆ ವಹಿಸುವೆರ. ಅಮೆರಿಕ ಪೆನ್ಸಿಲ್ವೇನಿಯಾದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಕಂದಾವರ ನಾರಾಯಣ ಶೆಟ್ಟಿ, ಅಶೋಕ್ ಲೈಲ್ಯಾಂಡ್ದ ಆಡಳಿತ ನಿರ್ದೇಶಕರು ವಿನೋದ ಕೆ ದೇಸರಿ ಮೊಕ್ಲೆಗ್ ಮರ್ಯಾದಿ ಡಾಕ್ಟರೇಟ್ ಬಿರುದು ಕೊರ್ಪುನಂದ್ ಪಂಡೆರ. ಡಾಕ್ಟರ್ ಎಂಎಸ್ ಮುಡಿತಾಯ, ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ, ಡಾಕ್ಟರ್ ಅಲ್ಕಾ ಕುಲಕರ್ಣಿ ಸುದ್ದಿ ಕೊಟ್ಟೊಡಿದ್ದಾರ. As you know, NITTE University is just 10-year-old university, but has done a tremendous progress in this last 10 years. We have got 14 undergraduate and 46 postgraduate courses and super specialty in urology and fellowship in dental implantology, apart from PhD programs in 8 faculties, 8 branches of science, like medical, dental, physiotherapy, nursing, bioscience, allied health and humanities. In this conference, this convocation, totally 852 students will awarded degree, out of which 20 will be getting Doctor of Philosophy, that is PhD.